ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೇವರ್ಸ್ ಆಫ್ ಹೋಮ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಕ್ರಿಸ್ಪಿಯಾಗಿ ಉದ್ದಿನ ವಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಅದಕ್ಕೆ ಏನೆಲ್ಲ ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಉದ್ದಿನ ವಡೆ ಮಾಡೋದಕ್ಕೆ ಇಷ್ಟು ಐಟಮ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ಅದಕ್ಕೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಉದ್ದಿನಬೇಳೆ. ನಾನಿಲ್ಲಿ 1 ಕಪ್ ಉದ್ದಿನಬೇಳೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಕರಿಬೇವಿನ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು, ಉಪ್ಪು, ಜೀರಿಗೆ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಶುಂಠಿ, ಸಣ್ಣದಾಗಿ ಹೆಚ್ಚಿರುವಂಥ ಹಸಿಕಾಯಿ ಮತ್ತು ಒಂದು ಹಸಿಮೆಣಸು ತೊಗೊಂಡಿದ್ದೀನಿ. ಫಸ್ಟ್ ನಾವು ಉದ್ದು ಮತ್ತು ಅಕ್ಕಿಯನ್ನು ಚೆನ್ನಾಗಿ ನೆನೆಸಿಟ್ಕೋಬೇಕು. ಇದನ್ನು ನಾನಿಲ್ಲಿ ಒಂದು 4 ಅವರ್ಸ್ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು ಉದ್ದಿನಬೇಳೆ ಏನಿದೆ ಅದನ್ನು ತೊಗೊಂಡು ಸ್ವಲ್ಪ ಹೆಚ್ಚಿ ನೋಡಬೇಕು. ಅದು ಈಸಿಯಾಗಿ ಕಟ್ಟಾಯಿತು ಅಂದರೆ ಅದು ಚೆನ್ನಾಗಿ ಸೋಕಾಗಿದೆ ಅಂತ. ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಇಲ್ಲಿ ಗ್ರೈಂಡ್ ಮಾಡ್ಕೊಳ್ಳುವಾಗ ಐಸ್ ಕ್ಯೂಬ್ ಅಥವಾ ಐಸ್ ವಾಟರ್ ಹಾಕ್ಕೊಳ್ಳಿ. ಆಗ ಮಿಕ್ಸಿ ಹೀಟ್ ಆಗೋದಿಲ್ಲ, ಉದ್ದಿನ ವಡೆ ಚೆನ್ನಾಗಿ ಬರುತ್ತೆ. ಇಲ್ಲಿ ಗ್ರೈಂಡ್ ಆಗಿರೋ ಹಿಟ್ಟೇನಿದೆ ಅದಕ್ಕೆ ನಾವು ಉಳಿದಿರೋ ಐಟಮ್ಸ್ಗಳನ್ನೆಲ್ಲ ಆ್ಯಡ್ ಮಾಡ್ಕೋಬೇಕು. ಫಸ್ಟ್ ಹಸಿಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸು ಆದಮೇಲೆ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಬೇವಿನ ಸೊಪ್ಪೇನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಹಸಿಕಾಯಿ ಪೀಸ್ ಮಾಡಿ ಇಟ್ಕೊಂಡಿರೋದು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಶುಂಠಿ ಆಪ್ಷನಲ್, ನಿಮಗೆ ಅದ್ರ ಫ್ಲೇವರ್ ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಉಪ್ಪು ಹಾಕ್ಕೋಬೇಕು. ಇನ್ನು ನೀವು ಬೇಕಿದ್ದರೆ ಇದಕ್ಕೆ ಕಾಳು ಮೆಣಸು ಹಾಕ್ಕೊಳ್ಬಹುದು, ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಬಹುದು. ಅದು ನಿಮ್ಮ ಇಷ್ಟ ಬಂದರೆ ಹಾಕ್ಕೋಬಹುದು. ಇದನ್ನು ನಾವು ಚೆನ್ನಾಗಿ ಕಲಿಸ್ಕೋಬೇಕು. ಇನ್ ಕೇಸ್ ಎಲ್ಲಾದರೂ ಈ ಹಿಟ್ಟು ಸ್ವಲ್ಪ ನೀರಾಗಿದ್ದರೆ ನೀವು 1-2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ಅಕ್ಕಿ ಹಿಟ್ಟು ಆ್ಯಡ್ ಮಾಡಿಕೊಂಡ್ರೆ ನೀವು ಸ್ವಲ್ಪ ಸೋಡಾ ಕೂಡ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದರೆ ಉದ್ದಿನ ವಡೆ ಏನಿದೆ ಅದು ಗಟ್ಟಿಯಾಗಿ ಬಂದುಬಿಡತ್ತೆ. ಇದನ್ನು ಚೆನ್ನಾಗಿ ಕಲಸಿ ಒಂದು 15 ಮಿನಿಟ್ಸ್ ಅದನ್ನ ಹಾಗೆ ಬಿಡಬೇಕು. ನೆಕ್ಸ್ಟ್ ನಾವು ಬಿಸಿ ಮಾಡಿಟ್ಕೊಂಡಿರೋ ಆಯಿಲ್ ಏನಿದೆ ಅದಕ್ಕೆ ಉದ್ದಿನ ವಡೆ ಮಾಡಿ ಎಣ್ಣೆಯಲ್ಲಿ ಕರಿಬೇಕು. ಇನ್ ಕೇಸ್ ನಿಮಗೆ ಈ ವಡೆ ಶೇಪ್ ಬರಲಿಲ್ಲ ಅಂತಂದರೆ ಇದನ್ನು ಬೋಂಡ ಥರ ರೌಂಡಾಗಿ ಕೂಡ ಬಿಟ್ಕೋಬಹುದು. ಬಟ್ ಬೋಂಡ ಮಾಡಿದ್ರೆ ಅದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ಅದರೊಳಗಡೆ ಬೇಯೋದಿಲ್ಲ. ಬಟ್ ಉದ್ದಿನ ವಡೆಗೆ ನಾವು ಮಧ್ಯದಲ್ಲಿ ಹೋಲ್ ಮಾಡೋದ್ರಿಂದ ಅದು ಸ್ವಲ್ಪ ಬೇಗನೆ ಬಾಯ್ಲ್ ಆಗುತ್ತೆ. ಇದನ್ನು ನಾವು ಹೀಗೆ ಮೀಡಿಯಮ್ ಫ್ಲೇಮಲ್ಲಿ 2 ಸೈಡ್ ಟರ್ನ್ ಮಾಡಿ ಚೆನ್ನಾಗಿ ಕಲರ್ ಬರೋವರೆಗೆ ಬೇಯಿಸಬೇಕು. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇಷ್ಟು ಬೇಯಿಸಿದರೆ ಉದ್ದಿನ ವಡೆ ರೆಡಿ ಆಗುತ್ತೆ. ಹೀಗೆ ಇನ್ನಷ್ಟು ರೆಸಿಪೀಸ್ಗಾಗಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್.